ಹಾಯ್ ಹೆಲೋ ಮೈ ಡಿಯರ್ಸ್. ನಿಮಗೆ ಸಾಕಷ್ಟು ಲೈಫಲ್ಲಿ ಸಾಕಷ್ಟು ಸಮಯ ಸಂದರ್ಭ ಪರಿಸ್ಥಿತಿಗಳು ಕೆಲವೊಮ್ಮೆ ಅನಿಸುತ್ತೆ, ಈ ಥರದ ಸಿಚುವೇಶನ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ನಿಭಾಯಿಸೋದು ಅಂತ ಅನಿಸಿರುತ್ತೆ. ಜೀವನ ಆದಮೇಲೆ ಪ್ರತಿಯೊಂದು ಸಮಯ ಸಂದರ್ಭ ಪರಿಸ್ಥಿತಿಗಳು ಒಂದಲ್ಲ ಒಂದು ಸರಿ ಬಂದೇ ಬರುತ್ತೆ ಆ ಥರದ ಸಮಯ ಎದುರಿಸ್ಲಿಕ್ಕೆ. ನಿಮ್ಮ ಸುತ್ತ ಇರತಕ್ಕಂಥ ಜನರು ನಿಮಗೇನು ತುಂಬ ನಿಂದನೆ ಮಾಡೋದಾಗಿರ್ಬೋದು, ಅಥವಾ ನಿಮಗೆ ಕೋಪ ಬರೆಸ್ಲಿಕ್ಕಾಗಿರ್ಬೋದು, ಅಥವಾ ನಿಮಗೆ ಬೇಜಾರು ಮಾಡಿಸ್ಲಿಕ್ಕಾಗಿರ್ಬೋದು, ನಿಮ್ಗೆ ಹರ್ಟ್ ಮಾಡಲಿಕ್ಕಾಗಿರ್ಬೋದು, ನೋವು ಕೊಡೋದಕ್ಕಾಗಿರಬಹುದು, ಒಟ್ಟಾರೆ ನಿಮ್ಮ ನಗುನ ಕಿತ್ಕೊಳ್ಳೋದಕ್ಕೇನು ಬೇಕು ಎಲ್ಲವನ್ನು ಮಾಡುವಂತಹ, ನಗು ಕಿತ್ಕೊಳ್ಳೋದಕ್ಕೇನು ಬೇಕು, ನಿಮ್ಮ ನೆಮ್ಮದಿಯನ್ನು ಕೆಡಿಸೋದಕ್ಕಾಗಿರ್ಬೋದು, ಏನೆಲ್ಲ ಪ್ರಯತ್ನ ಮಾಡಬೇಕು, ಆ ಥರ ಪರಿಸ್ಥಿತಿ ನಿಮ್ಮ ನೆಮ್ಮದಿ ಒಟ್ಟಾರೆ ಹಾಳು ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆಗ ಆ ಒಂದು ಸಮಯ ಸಂದರ್ಭ ಪರಿಸ್ಥಿತಿಯನ್ನು ನೀವು ಹೇಗೆ ನಿಭಾಯಿಸಬೇಕು? ಮೈ ಡಿಯರ್ಸ್, ನಾನು ಒಂದು ಮಾತು ಹೇಳ್ತೀನಿ. ಸರಳ ಪರಿಹಾರ, ಸರಳ ಸೂತ್ರ ಅಂದರೆ ಮೌನವಾಗಿರುವುದು ಮತ್ತು ನಾಲಿಗೆಗಿಂತ ವ್ಯಕ್ತಿತ್ವದ ಮೂಲಕ ಉತ್ತರಿಸಬೇಕು. ನಿಂದಿಸುವವರ ಎದುರು ನಸುನಕ್ಕು ಮುಂದೆ ಸಾಗಬೇಕು. ಮೌನವೇ ನಿಮ್ಮ ಉತ್ತಮವಾದ ಆಯುಧ. ಕಾಲವೇ ಎಲ್ಲದಕ್ಕೂ ಉತ್ತರಿಸುವ ಸಮಯ ಬಂದೇ ಬರುತ್ತದೆ, ನಿಮಗೆ ನಂಬಿಕೆ ಇರಲಿ. ಕೆರಳಿಸುವವರ ಎದುರು ಶಾಂತಿ, ನೆಮ್ಮದಿ, ಸಮಾಧಾನವನ್ನು ನಿಮ್ಮ ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ಹಾಗೂ ನಿಮ್ಮ ಮನಸ್ಸು ಮತ್ತು ದೇಹ ಎರಡರಲ್ಲೂ ಶಾಂತಿಯ ಭಾವ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ. ಈಗ ಎದುರಾಳಿ ತುಂಬ ಕಾರಣನೇ ಇಲ್ಲದೆ ತುಂಬಾ ಕೆರಳಿಸ್ತಿದ್ದಾನೆ ಅಂತಂದಾಗ ನಾವು ಮಾತಾಡಿದ್ರೆ ಅದು ಮತ್ತಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಇನ್ನೊಮ್ಮೆ ಏನಂದರೆ, ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಇರುವವರೆದುರು ನಮ್ಮನ್ನು ನಾವು ಅರ್ಥೈಸಲು ಹೋಗಿ ಸುಮ್ಮನೆ ಅದು ವ್ಯರ್ಥ ಪ್ರಯತ್ನ ಆಗಬಾರ್ದು. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ನಾವೇನು, ಹೇಗೆ, ಯಾಕೆ ಅಂತ ನಾವೇನು ಹೇಳದೇ ಇದ್ದರೂ ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಹಾಗೆಯೇ ನಾವು ಏನು ಅಂತ ಅರ್ಥ ಆಗದೇ ಇರೋರಿಗೆ ನಾವೇನೆಲ್ಲ ಸ್ಪಷ್ಟನೆ ಕೊಟ್ಟರು ಅವ್ರಿಗೆ ನಾವು ಅರ್ಥೈಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಒಟ್ಟಾರೆ ಕೆಲವೊಂದು ಸಮಯ ಸಂದರ್ಭ ಪರಿಸ್ಥಿತಿಗಳಲ್ಲಿ ಜಾಸ್ತಿ ಕಿರ್ಚಾಡಿ, ಅರ್ಚಾಡಿ, ಕೂಗಾಡಿ ನಮ್ಮ ಮನಸ್ಸಿನ ನೆಮ್ಮದಿ ಹಾಳು ಮಾಡಿಕೊಂಡು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ನಮ್ಮ ಹೆಲ್ತ್ ಅಪ್ಸೆಟ್ ಆಗೋದಕ್ಕಿಂತ ನಮ್ಮ ಮನಸ್ಸಿನ ಶಾಂತಿ, ನೆಮ್ಮದಿ, ಸಮಾಧಾನವನ್ನು ಕಾಪಾಡಿಕೊಂಡು ಎಲ್ಲವನ್ನು ಕರ್ಮಕ್ಕೆ ಒಪ್ಪಿಸಿ, ಕರ್ಮವೇ ಒಂದು ದಿನ ಪ್ರತಿಫಲ ನೀಡುತ್ತೆ ಅಂತ, ಕಾಲವೇ ಒಂದು ದಿನ ಎಲ್ಲದಕ್ಕೂ ಉತ್ತರಿಸುತ್ತೆ ಅಂತ ಮುಂದೆ ಸಾಗಿ, ಜೊತೆಗೆ ಜೀವನದಲ್ಲಿ ಆದಷ್ಟು ಪಾಸಿಟಿವ್ ಆಗಿರಿ. ಆರೋಗ್ಯಕರ ಊಟ ಮಾಡಿ, ಆರೋಗ್ಯಕರವಾದ ನಿದ್ದೆ ಮಾಡಿ, ಉತ್ತಮ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳಿ, ಶಿಸ್ತುಬದ್ಧ ಜೀವನವನ್ನು ನಡೆಸಿ, ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಕಲ್ತ್ಕೊಳ್ಳಿ. ಹಾಗೆಯೇ ನಿಮ್ಮ ಸ್ಕಿಲ್ಸನ್ನು ಹೆಚ್ಚಿಸ್ಕೊಳ್ಳಿ. ನಿಮ್ಮ ಸ್ಕಿಲ್ಸ್ ಹೆಚ್ಚಾದಂತೆ ನಿಮ್ಮಲ್ಲಿ ಆತ್ಮವಿಶ್ವಾಸ ತಾನಾಗಿಯೇ ಹೆಚ್ಚುತ್ತದೆ. ಜೊತೆಗೆ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿ. ಕಣ್ಣಿಂದ ನೋಡೋದಲ್ಲದೆ ಕಿವಿಯಿಂದ ಕೇಳೋದಲ್ಲದೆ ಕೇಳಿದಂಥ, ನೋಡಿದಂಥ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ, ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿ. ಆಗ ಬದುಕು ತಾನಾಗಿಯೇ ಬದಲಾಗುತ್ತೆ. ಜೊತೆಗೆ ಒಳ್ಳೆಯ ವಿಚಾರಗಳನ್ನು ನೋಡಿದ ತಕ್ಷಣ, ಕೇಳಿದ ತಕ್ಷಣ ಒಂದಷ್ಟು ಶೇರ್ ಮಾಡಿ, ಹೆಚ್ಚು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲ ಒಳ್ಳೆಯದಾಗತ್ತೆ. ನಂಬಿಕೆ ಇರಲಿ ಅಂತ ಹೇಳ್ತಾ, ಮೈ ಡಿಯರ್ಸ್, ನಿಮ್ಮ ನೀವು ಮೌನವಾಗಿದ್ದೀರಾ ಅಂದರೆ, ನೀವು ಶಾಂತವಾಗಿದ್ದೀರಾ ಅಂದರೆ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ, ನೀವು ಸೋಲು ಒಪ್ಕೊಂಡಿದ್ದೀರಾ ಅಂತಲ್ಲ. ಖಂಡಿತ ಒಂದು ವಾಸ್ತವ ಸತ್ಯ ನೈಜತೆ ನಿಮಗೆ ಸ್ಪಷ್ಟತೆ ಇರಲಿ. ನೀವು ಮೌನವಾಗಿದ್ದೀರಾ ಅಂದರೆ ಜಗತ್ತೆಲ್ಲ ಕೂಗಾಡ್ತಾ ಇದ್ದರೂ ನೀವು ಮೌನವಾಗಿ ನೆಮ್ಮದಿಯಾಗಿ ನಿಮ್ಮ ಮಾನಸಿಕ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಕಾಪಾಡ್ಕೊಂಡಿದ್ದೀರಾ ಅಂದರೆ ನಿಜಕ್ಕೂ ಅದು ಒಂದು ದೊಡ್ಡ ಆಯುಧ, ಅದೊಂದು ಅಸ್ತ್ರ. ಆಗೋ ಅನಾಹುತವನ್ನು ತಪ್ಪಿಸುತ್ತೆ. ಜೊತೆಗೆ ಸಾಕಷ್ಟು ಆಗುವಂತಹ ಅನಾಹುತಗಳು ತಪ್ಪಿಸಿ ಮಾನಸಿಕ ಹಾಗೂ ದೈಹಿಕ ನೆಮ್ಮದಿಯನ್ನು ಕಾಪಾಡುತ್ತೆ. ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.